ಹಲೋ ಎವ್ರಿವನ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪರ್ಸನಲ್ ಲೋನ್ ಆ್ಯಪನ್ನು ತೊಗೊಂಡು ಬಂದಿದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಆ ಒಂದು ಆ್ಯಪ್ನ. ಈ ಒಂದು ಆ್ಯಪ್ ನೇಮ್ ಬಂದುಬಿಟ್ಟು ಪಾಕೆಟ್ಲಿ ಅನ್ನೋ ಒಂದು ಆ್ಯಪ್ ಆಗಿದೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ನಾವು ಅಪ್ ಟು 50,000ವರೆಗೂ ಇನ್ಸ್ಟೆಂಟಾಗಿ ಲೋನನ್ನು ತೊಗೋಬೋದಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು 4.2 ರಿವ್ಯೂಸ್ ಇದೆ, 3+ ರೇಟೆಡ್ ಇದೆ, ಹಾಗೆ 5 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಇದು ಫೈನಾನ್ಸ್ಗೆ ಆಗಿರ್ಬೋದು, ಲೋನ್ಸ್ಗೆ ಆಗಿರ್ಬೋದು ನಮಗೆ ತುಂಬಾ ಬೆನಿಫಿಟನ್ನು ಕೊಡ್ತಾ ಇದೆ. ನಿಮಗೂ ಕೂಡ ಈ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳ್ಕೋಬೇಕು ತುಂಬಾ ನನಗೆ ಕ್ಯೂರಿಯಾಸಿಟಿ ಇದೆ. ನನಗೂ ಕೂಡ ಲೋನ್ನ ಅವಶ್ಯಕತೆ ಇದೆ, ಅಮೌಂಟ್ ತುಂಬ ನೀಡ್ ಇದೆ. ನನ್ನ ಒಂದು ಪರ್ಸ್ನಲ್ ಯೂಸ್ಗೆ ನನಗೆ ಅಮೌಂಟ್ ಸಹಾಯ ಬೇಕೇ ಬೇಕು, ಯಾರೂ ನನಗೆ ಸಹಾಯ ಮಾಡ್ತಾ ಇಲ್ಲ ಅಂತಂದರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಖಂಡಿತ ಸಹಾಯ ಅನ್ನೋದು ಮಾಡುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ಗಾಯ್ಸ್. ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಅಪ್ಲಿಕೇಶನಲ್ಲಿ ನಮ್ಮ ಒಂದು ಕನಸು ಅನ್ನೋದು ಏನಿರುತ್ತೆ ಅದನ್ನು ನಾವು ರಿಯಾಲಿಟಿ ರೂಪದಲ್ಲಿ ತರಬಹುದಾಗಿದೆ. ಬಿಕಾಸ್ ಇಲ್ಲಿ ನಮಗೆ ಇನ್ಸ್ಟೆಂಟಾಗಿ ಲೋನ್ ಅನ್ನೋದು ಸಿಗ್ತಾ ಇದೆ. ಹಾಗೆ ಇಲ್ಲಿ 5 ಮಿಲಿಯನ್ ಪ್ಲಸ್ ಹ್ಯಾಪಿ ಕಸ್ಟಮರ್ಸ್ ಕೂಡ ನಾವು ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಅಬೋವ್ 4 ಸ್ಟಾರ್ ರೇಟಿಂಗ್ ಕೂಡ ಈ ಒಂದು ಅಪ್ಲಿಕೇಶನ್ಗೆ ಇದೆ. ಇಲ್ಲಿ 0% ಪೇಪರ್ ವರ್ಕ್ ಇರುತ್ತೆ, ಹಾಗೆ 100% ಆನ್ಲೈನ್ ಪ್ರೋಸೆಸ್ ಅನ್ನೋದು ಇರುತ್ತೆ. ಪರ್ಸ್ನಲ್ ಲೋನ್ ಬಂದುಬಿಟ್ಟು 10,000 ಆಗಿರುತ್ತೆ. ಹಾಗೆ ಇಲ್ಲಿ ಲೋನ್ಸ್ ಫಾರ್ ಸ್ಯಾಲರಿಡ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಅಪ್ ಟು ನಮಗೆ 25,000ವರೆಗೂ ಸಿಗ್ತಾ ಇದೆ. ಹಾಗೆ ಇಲ್ಲಿ ಜಸ್ಟ್ 2 ಸ್ಟೆಪ್ಸಿಂದ ನಾವು ಲೋನ್ನ ಅಪ್ಲೈ ಮಾಡ್ಕೋಬಹುದು. ಇಲ್ಲಿ ಯಾವುದೇ ರೀತಿಯಾಗಿ ಲೆಂದಿ ಲಾಂಗ್ ಪ್ರೋಸೆಸ್ ಅನ್ನೋದು ಇರೋದಿಲ್ಲ. ಜಸ್ಟ್ ಒಂದು 2 ಸ್ಟೆಪ್ಸ್ನ ಮೂಲಕ ನಮಗೆ ಲೋನ್ ಅನ್ನೋದು ಸಿಗ್ತಾ ಇದೆ. ಹಾಗೆ ನಾವಿಲ್ಲಿ ಲೋನ್ ಟೆನ್ಯೂರ್ ಕೂಡ ಚೆಕ್ ಮಾಡ್ಕೋಬಹುದಾಗಿದೆ. ನಮ್ಮ ಒಂದು EMI ಕ್ಯಾಲ್ಕುಲೇಷನ್ ಕೂಡ ನಾವು ಮಾಡ್ಕೋಬಹುದು. ಶೆಡ್ಯೂಲ್ ಅನ್ನೋದು ಕೊಡ್ತಾ ಇದ್ದಾರೆ. ಸೊ ಇದರಿಂದ ನಮಗೆ ಲೋನ್ ಅಮೌಂಟ್ ಎಷ್ಟಿದೆ ಅದನ್ನು ಪರ್ಫೆಕ್ಟಾಗಿ ನಾವು ಚೂಸ್ ಕೂಡ ಮಾಡ್ಕೋಬಹುದು. ಇದು ಒಂದು ಸೆಕ್ಯೂರ್ ಆ್ಯಂಡ್ ಸೇಫ್ ಆ್ಯಂಡ್ ಈಸಿಯಾಗಿ ಫಂಡ್ ಟ್ರಾನ್ಸ್ಫರನ್ನು ಮಾಡ್ತಾ ಇದೆ. ನಮಗೆ ಇಲ್ಲಿ ಟ್ರಾನ್ಸ್ಫರ್ ಅನ್ನೋದು ಯಾವುದೇ ರೀತಿಯಾಗಿ ತೊಂದರೆ ಆಗಲಾರ್ದೇ ತುಂಬಾ ಸೇಫಾಗಿ ನಮ್ಮ ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಅನ್ನೋದು ಮಾಡ್ತಾರೆ. ಇಲ್ಲಿ ಇನ್ಸ್ಟೆಂಟಾಗಿ ನಮಗೆ ಲೋನ್ ಜೊತೆಗೆ ರಿವಾರ್ಡ್ಸ್ ಕೂಡ ಸಿಗ್ತಾ ಇದೆ. ಸೊ ನೀವೇನಾದರೂ ನಿಮ್ಮ ಒಂದು ಫ್ರೆಂಡ್ಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಒಂದು ಅಪ್ಲಿಕೇಶನ್ ರೆಫರ್ ಮಾಡಿದರೆ ಅಲ್ಲಿ ಒಂದು ಕೋಡ್ ಅನ್ನೋದು ಕಳಿಸ್ತಾರೆ. ಆ ಒಂದು ಕೋಡ್ನ ಅವರು ಎಂಟರ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ರಿವಾರ್ಡ್ಸ್ ಅನ್ನೋದು ಸಿಗ್ತಾ ಇದೆ. ಇಲ್ಲಿ ನಮಗೆ ಅಪ್ ಟು 50,000ವರೆಗೂ ಇನ್ಸ್ಟೆಂಟಾಗಿ ಪರ್ಸ್ನಲ್ ಲೋನ ಅಪ್ರೂವಲ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಫ್ಲೆಕ್ಸಿಬಲ್ ಲೋನ್ ಅಮೌಂಟ್ಸ್ ರೀಪೇಮೆಂಟ್ಸ್ ನಮಗೆ ಸಿಗ್ತಾ ಇದೆ. ಹಾಗೆ ಇಲ್ಲಿ ಟ್ರಾನ್ಸ್ಪರೆಂಟ್ ಆಫರೇಬಲ್ ಇಂಟ್ರೆಸ್ಟ್ ನಮಗೆ ಸಿಗ್ತಾ ಇದೆ. ಜಸ್ಟ್ ನಮ್ಮ ಒಂದು 30% to 132%ವರೆಗೂ APR ಅನ್ನೋದು ಸಿಗ್ತಾ ಇದೆ. ಇಂಟ್ರೆಸ್ಟ್ ರೇಟ್ಸ್ ರೇಂಜ್ ಬಂದುಬಿಟ್ಟು 1% to 3% ಪರ್ ಮಂತ್ಗೆ ಸಿಗ್ತಾ ಇದೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 0% to 7.5%ವರೆಗೂ ಸಿಗ್ತಾ ಇದೆ. ಪ್ಲಸ್ GST ಬಂದುಬಿಟ್ಟು ನಮಗೆ ಎಕ್ಸಾಂಪಲ್ ಮೂಲಕ ನಾವೊಂದು ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡಿಕೊಂಡ್ರೆ ಯಾವ ರೀತಿಯಾಗಿ ನಮಗೆ ಇಂಟ್ರೆಸ್ಟ್ ರೀಪೇಮೆಂಟ್ ಟೆನ್ಯೂರ್ ಅನ್ನೋದು ಸಿಗುತ್ತೆ ಅಂತ ನೋಡೋದಾದರೆ, ಸಪೋಸ್ ನಮ್ಮ ಒಂದು ಲೋನ್ ಅಮೌಂಟ್ 1,000 ರೂಪೀಸ್ ಇತ್ತು ಅಂದರೆ ಇದಕ್ಕೆ 36% ಆ್ಯನ್ಯುವಲ್ ಇಂಟ್ರೆಸ್ಟ್ ಓವರ್ ರೇಟನ್ನು ನಮಗೆ ಕೊಡ್ತಾರೆ. 60 ಡೇಸಲ್ಲಿ ನಾವು ರೀಪೇಮೆಂಟ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ 1,060 ರೂಪೀಸ್ ನಮಗೆ ಆಗುತ್ತೆ. ಸೆಕ್ಯೂರ್ ಆ್ಯಂಡ್ ರಿಯಲೇಬಲ್ ಆಗಿ ಈ ಒಂದು ಅಪ್ಲಿಕೇಶನ್ ನಮಗೆ ಸಿಗ್ತಾ ಇದೆ. ಈ ಒಂದು ಅಪ್ಲಿಕೇಶನ್ ಏನಿದೆ ಸ್ಪೆಲ್ ಫೈನಾನ್ಸ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅವ್ರದ್ದು ಪಾರ್ಟ್ನರ್ ಕೂಡ ಆಗಿದ್ದಾರೆ. ಹಾಗೆ ಈ ಒಂದು ಅಪ್ಲಿಕೇಶನ್ನ ಕೀ ಫೀಚರ್ಸ್ ನೋಡೋದಾದರೆ ಅಂದರೆ ಈ ಒಂದು ಅಪ್ಲಿಕೇಶನ್ನ ಫೀಚರ್ಸ್ ಅನ್ನೋದು ಏನಿರುತ್ತೆ ಅಂತಂದರೆ ಲೋನ್ ಅಮೌಂಟ್ ನಮಗೆ ಅಪ್ ಟು 50,000ವರೆಗೂ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಇನ್ಸ್ಟೆಂಟಾಗಿ ಲೋನ್ ಡಿಸ್ಬರ್ಸಲ್ ಕೂಡ ಮಾಡ್ತಾ ಇದ್ದಾರೆ. ಫ್ಲೆಕ್ಸಿಬಲ್ ರೀಪೇಮೆಂಟ್ ಆಪ್ಷನ್ಸ್ ಕೂಡ ನಾವೇ ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ರೆಫರ್ ಮಾಡಿ ಅರ್ನ್ ಕೂಡ ನಾವು ಮಾಡ್ಕೋಬಹುದಾಗಿದೆ ರಿವಾರ್ಡ್ಸ್ನ. ಸೆಕ್ಯೂರ್ ಆ್ಯಂಡ್ ಸೇಫ್ ಆ್ಯಂಡ್ ರಿಯಲೇಬಲ್ ಆಗಿ ಈ ಒಂದು ಪ್ಲ್ಯಾಟ್ಫಾರ್ಮ್ ನಮಗೆ ಸಿಗ್ತಾ ಇದೆ. ಸೊ ಈ ಎಲ್ಲ ಫೀಚರ್ಸ್ ಇದರಲ್ಲಿ ಆ್ಯಡ್ ಆಗಿರುತ್ತೆ. ನಿಮಗೂ ಕೂಡ ಈ ಒಂದು ಫೀಚರ್ಸ್ನ ನೋಡಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇದರಲ್ಲಿ ನಾವು ಲೋನ್ ಅಪ್ಲೈ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಏನೇನು ಪ್ರೋಸೆಸ್ ಇರುತ್ತೆ, ಏನೇನು ಸ್ಟೆಪ್ಸ್ ಇರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕಳಿಸಿರ್ತೀನಿ. ಸೊ ಆ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡಿಕೊಂಡು ಪ್ಲೇಸ್ಟೋರಲ್ಲಿ ರೀಡೈರೆಕ್ಟರ್ ಆಗ್ತೀರಾ, ಈ ಒಂದು ಅಪ್ಲಿಕೇಶನ್ ನಿಮಗೆ ಬರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ನ ಇನ್ಫಾರ್ಮೇಷನ್ ನನ್ನ ವಿಡಿಯೋ ಮೂಲಕ ನೀವು ತಿಳ್ಕೊಂಡು ಈಸಿಯಾಗಿ ಕನ್ಫ್ಯೂಷನ್ ಇರಲಾರ್ದೇ ಲೋನ್ ಅಪ್ಲೈ ಮಾಡ್ಕೋಬೋದು. ಬನ್ನಿ ನನ್ನ ಜೊತೆಗೆ ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ಇಮೇಲ್ ID-ನ ಎಂಟರ್ ಮಾಡಿಕೊಂಡು ಈ ಎಲ್ಲ ಪರ್ಸ್ನಲ್ ಡೀಟೇಲ್ಸ್ ನಾವು ಕೊಟ್ಟ ನಂತರ ನಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ವೆಲ್ಕಮ್ ಟು ಅಪ್ಲಿಕೇಶನ್ ಅಂತ ನಮಗೆ ಬಂದಿದೆ. ಸೊ ಇಲ್ಲಿ ಲೋನ್ಸ್ ಫಾರ್ ನಾನ್ ಸ್ಯಾಲರಿ ಇರಲಾರ್ದವ್ರಿಗೆ ಇಲ್ಲಿ 10,000ವರೆಗೂ ನಮಗೆ ಲೋನ್ ಅನ್ನೋದು ಕೊಡ್ತಾ ಇದ್ದಾರೆ. ಇವರಿಗೆ ಟೆನ್ಯೂರ್ಸ್ ಬಂದುಬಿಟ್ಟು 3 ಮಂತ್ಸ್ವರೆಗೂ ಇರುತ್ತೆ.
ಹಾಗೆ ಇಲ್ಲಿ ಲೋನ್ಸ್ ಫಾರ್ ಸ್ಯಾಲರಿಡ್ ಪರ್ಸನ್ ಯಾರು ಇರ್ತಾರೆ ಅವ್ರಿಗೆ ಅಪ್ ಟು 25,000ವರೆಗೂ ಲೋನ್ ಅನ್ನೋದು ಕೊಡ್ತಾ ಇದ್ದಾರೆ. ಟೆನ್ಯೂರ್ ಇವರಿಗೆ 6 ಮಂತ್ಸ್ವರೆಗೂ ನಮಗೆ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ಏನಾದರೂ ಇದ್ರು ಅಂದರೆ ಅವರಿಗೆ ಇಲ್ಲಿ 25,000ವರೆಗೂ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಟೆನ್ಯೂರ್ ಬಂದುಬಿಟ್ಟು 6 ಮಂತ್ಸ್ ಇವರಿಗೆ ಆಗಿರುತ್ತೆ. ಸೊ ನೀವೇನಾದರೂ ನಾನ್ ಸ್ಯಾಲರಿಡ್ ಇದ್ದರೆ 10,000 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವೇನಾದರೂ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ 25,000ವರೆಗೂ ನಿಮಗೆ ಸಿಗ್ತಾ ಇದೆ. ಸೊ ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ 25,000ವರೆಗೆ ಸಿಗ್ತಾ ಇದೆ. ಸೊ ನಿಮಗೆ ಯಾವುದಿದ್ದೀರಿ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ವಿತ್ ಸ್ಯಾಲರಿಡ್ ಪ್ರೊಫೆಷ್ನಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ 25,000 ಲೋನ್ ಅಮೌಂಟು ನಿಮಗೆ ಸಿಗುತ್ತೆ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನಮ್ಮ ಒಂದು KYCನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ನಮ್ಮ ಒಂದು ಡಾಕ್ಯುಮೆಂಟ್ಸ್ನ ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮ್ಯಾಚುವಲ್ ಸ್ಟೇಟಸ್ ಅನ್ನೋದು ಕೇಳ್ತಾ ಇದೆ. ಸೊ ನೀವೇನಾದರೂ ಸಿಂಗಲ್ಲ ಮ್ಯಾರಿಡಾ ಏನಿದ್ದೀರಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಕರೆಂಟ್ ಅಡ್ರೆಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅಡ್ರೆಸ್ ಬಂದುಬಿಟ್ಟು ಯಾವ ಏರಿಯಾದಲ್ಲಿದೆ, ಯಾವ ಲೊಕೇಶನಲ್ಲಿ ಬರುತ್ತೆ ಅನ್ನೋದು ಅಡ್ರೆಸ್ನ ಮೆನ್ಷನ್ ಮಾಡಿ ಪಿನ್ ಕೋಡ್, ನಿಮ್ಮ ಒಂದು ಸಿಟಿಯ ಪಿನ್ ಕೋಡ್ನ ನೀವು ಎಂಟರ್ ಮಾಡ್ಕೋಬೇಕು. ಆ ನಂತರ ನಿಮ್ಮ ಒಂದು ಲ್ಯಾಂಗ್ವೇಜ್ ಯಾವುದಿದೆ ಅದನ್ನು ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ನಿಮ್ಮ ಒಂದು ಮಂತ್ಲಿ ಇನ್ಕಮ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಮಂತ್ಲಿ ಇನ್ಕಮ್ ನಿಮ್ಗೆ ಎಷ್ಟು ಬರುತ್ತೆ ಅದನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕು ಇನ್ ರುಪೀಸಲ್ಲಿ. ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು ವಾಟ್ಸಪ್ ನಂಬರ್ ರಿಜಿಸ್ಟರ್ ಇದೆನಾ ಇಲ್ವಾ ಅಂತ ಕೇಳ್ತಾ ಇದೆ. ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ ಇದೇ ಇತ್ತು ಅಂದರೆ ವೆರಿಫೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂತರ ಇಲ್ಲಿ ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು ಪ್ಯಾನ್ ಕಾರ್ಡ್ ಇನ್ಫಾರ್ಮೇಷನ್ನ ಕೇಳ್ತಾ ಇದೆ. ಸೊ ಪ್ಯಾನ್ ಕಾರ್ಡ್ ಇನ್ಫಾರ್ಮೇಷನ್ ಏನಿರುತ್ತೆ ನೀವು ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕಂಟಿನ್ಯೂ ಮಾಡ್ಕೋಬೇಕು. ಪ್ಯಾನ್ ಇನ್ಫಾರ್ಮೇಷನ್ ಬಂದುಬಿಟ್ಟು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ನೀವು ಎಂಟರ್ ಮಾಡ್ಕೊಳ್ಳಿ. ಹಾಗೆ ಪ್ಯಾನಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ನೇಮ್ ಇರುತ್ತೆ ಫುಲ್ ನೇಮ್ನ ಎಂಟರ್ ಮಾಡ್ಕೋಬೇಕು. ಡೇಟ್ ಆಫ್ ಬರ್ತ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈ ಎಲ್ಲ ಒಂದು ಇನ್ಫಾರ್ಮೇಷನ್ ನೀವು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂತರ ನಮ್ಮ ಒಂದು ಪ್ಯಾನ್ ಕಾರ್ಡ್ ಇನ್ಫಾರ್ಮೇಷನ್ ಏನಾಗಿದೆ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ನೆಕ್ಸ್ಟ್ KYCನ ಕೇಳ್ತಾ ಇದೆ ಅಲ್ವಾ, ನಿಮ್ಮ ಹತ್ರ ಏನಾದರೂ KYCದು ID ಇತ್ತು ಅಂದರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇಲ್ಲ ನೋ ಅಂತ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ಆ ನಂತರ ನಿಮಗೆ ಇಲ್ಲಿ ಆಧಾರ್ OTP, ಆಧಾರ್ ನಂಬರ್ ಹಾಗೆ ಆಧಾರ್ ಡೀಟೇಲ್ಸ್ನ ಕೇಳುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಫಾದರ್ ನೇಮ್ ಇರುತ್ತೆ ಅಲ್ವಾ, ಫಾದರ್ ನೇಮ್ನ ಎಂಟರ್ ಮಾಡ್ಕೋಬೇಕು, ಮದರ್ ನೇಮ್ನ ಎಂಟರ್ ಮಾಡ್ಕೋಬೇಕು. ಆ ನಂತರ ಇಲ್ಲಿ ಕ್ಯಾಪ್ಚರ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಕ್ಯಾಪ್ಚರ್ನ ನೀವು ಎಂಟರ್ ಮಾಡಿಕೊಂಡು OTP ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಎಲ್ಲ ಪರ್ಸ್ನಲ್ ಡೀಟೇಲ್ಸ್ ಹಾಗೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಜೊತೆಗೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ನಾವು ಕೊಟ್ಟ ನಂತರ ಲಾಸ್ಟ್ ಪ್ರೋಸೆಸ್ ಬಂದುಬಿಟ್ಟು ಇಲ್ಲಿ ನಮ್ಮ ಒಂದು ಸೆಲ್ಫಿಯನ್ನು ಕೇಳುತ್ತೆ. ಸೊ ಸೆಲ್ಫಿಯ ವಿಡಿಯೋನ ನಾವು ಇಲ್ಲಿ ಕೊಡಬೇಕಾಗತ್ತೆ. ನಮ್ಮ ಒಂದು ಸೆಲ್ಫಿಯ ವಿಡಿಯೋನ ನಾವು ಅಪ್ಲೋಡ್ ಮಾಡಿಕೊಂಡ್ರೆ ಇಲ್ಲಿ KYC ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ನನ್ನ ಒಂದು ಸೆಲ್ಫಿ ವಿಡಿಯೋನ ನಾನು ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಆ ನಂತರ ನಾವು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಫೈನಲ್ ಆಗಿ ನಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೇಳುತ್ತೆ. ಸೊ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಬಂದುಬಿಟ್ಟು IFSC ಕೋಡ್, ಅಕೌಂಟ್ ನಂಬರ್ ಈ ರೀತಿಯಾಗಿ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಟರೆ ಇಲ್ಲಿಗೆ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಗಾಯ್ಸ್. ಕಂಪ್ಲೀಟ್ ಆದ ನಂತರ ನಮಗೆ ಇಲ್ಲಿ ಲೋನ್ ಅನ್ನೋದು ವಿತಿನ್ 5 ಮಿನಿಟ್ಸಲ್ಲಿ ಅಪ್ರೂವಲ್ ಮಾಡಿದ್ದಾರೆ. ಅಪ್ರೂವಲ್ ಆದ ನಂತರ ನಮ್ಮ ಒಂದು ಲೋನ್ ಅನ್ನೋದು ಏನಿರುತ್ತೆ ನಮಗೆ ಸಿಕ್ಕಿದೆ ಅಂತ ಅರ್ಥ. ಸೊ ನಮ್ಮ ಒಂದು ಲೋನ್ ಅಮೌಂಟ್ನ ನಾವು ನಮ್ಮ ಒಂದು ಎಕ್ಸ್ಪೆನ್ಸಸ್ಗೆ ಯೂಸ್ ಮಾಡಿಕೊಂಡು ಮಂತ್ಲಿ EMIನ ನಾವು ಪೇ ಮಾಡಿದರೆ ನಮಗೆ ಯಾವುದೇ ರೀತಿಯಾಗಿ ಚಾರ್ಜಸ್ ಅನ್ನೋದು ಇರೋದಿಲ್ಲ. ಸೊ ನಾವು ಈಸಿಯಾಗಿ ಫ್ಲೆಕ್ಸಿಬಲ್ ಆಗಿ ನಮಗೆ ಟೆನ್ಯೂರನ್ನು ಕೊಟ್ಟಿರ್ತಾರೆ. ಸೊ ಆ ಒಂದು ಟೆನ್ಯೂರ್ ಮೂಲಕ ನಾವು ಲೋನನ್ನು ರೀಪೇಮೆಂಟ್ ಮಾಡಬೇಕಾಗತ್ತೆ. ನೋಡಿದ್ರಲ್ವಾ ಯಾವ ರೀತಿಯಾಗಿ ನಾನು ಕೂಡ ಮಾಡಿಕೊಂಡೆ ಅಂತ. ನೀವು ಕೂಡ ಇದೇ ರೀತಿಯಾಗಿ ಸ್ಟೆಪ್ಸ್ನ ಫಾಲೋ ಅಪ್ ಮಾಡ್ಕೊಳ್ಳಿ. ಹಾಗೆ ಲೋನ್ ಅಮೌಂಟ್ನ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹಲವಾರು ಅಪ್ಲಿಕೇಶನ್ಸ್ ಒಂದಿಗೆ ನಾನು ನಿಮ್ಮ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗಾಯ್ಸ್. ಬಾಯ್.